ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲಡ್ ಡೊನೇಟಿಂಗ್ ಆ್ಯಂಡ್ ಬ್ಲಡ್ ರಿಸೀವಿಂಗ್ ಅಂದರೆ ನಮ್ಮ ರಕ್ತವನ್ನು ಯಾರಿಗೆ ದಾನ ಮಾಡಬಹುದು ಅಥವಾ ನಾವು ಯಾರಿಂದ ರಕ್ತವನ್ನು ಪಡೆದುಕೊಳ್ಳಬಹುದು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ರಕ್ತದಲ್ಲಿ 8 ವಿಧದ ರಕ್ತಗಳಿವೆ. ಅದರಲ್ಲಿ ಮೊದಲನೇದಾಗಿ ಎ ಪಾಸಿಟಿವ್, ಓ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ನೆಗೆಟಿವ್, ಓ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ನೆಗೆಟಿವ್. ಇದರಲ್ಲಿ ನಿಮ್ಮ ಬ್ಲಡ್ ಯಾವುದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೇನೆ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಯಾಕಂದರೆ ನಿಮ್ಮ ಒಂದು ಬ್ಲಡ್ ಗ್ರೂಪಿಂದ ಎಷ್ಟೋ ಜೀವಗಳಿಗೆ ಹೆಲ್ಪ್ ಆಗ್ಬೋದು. ಫ್ರೆಂಡ್ಸ್, ಈಗ ಮೇನ್ ಟಾಪಿಕ್ಗೆ ಬರೋಣ. ಫ್ರೆಂಡ್ಸ್, ಎ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿ ಅವರು ಎ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿಗೆ ತಮ್ಮ ಬ್ಲಡ್ ಅನ್ನ ದಾನ ಮಾಡಬಹುದು. ಮತ್ತೆ ಎ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿ ಎ ಪಾಸಿಟಿವ್, ಎ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್ ಹೊಂದಿರುವಂಥ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಎರಡನೇದಾಗಿ ಓ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿ ಓ ಪಾಸಿಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿಗೆ ದಾನ ಮಾಡಬಹುದು. ಹಾಗೇನೆ ಓ ಪಾಸಿಟಿವ್, ಓ ನೆಗೆಟಿವ್ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಮೂರನೇದಾಗಿ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿ ಬಿ ಪಾಸಿಟಿವ್ ಮತ್ತೆ ಎ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿಗೆ ದಾನ ಮಾಡಬಹುದು. ಹಾಗೇನೆ ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್ ಹೊಂದಿರುವಂಥ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ನಾಲ್ಕನೇದಾಗಿ ಎ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿ ಎ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿಗೆ ಮಾತ್ರ ದಾನ ಮಾಡಬಹುದು. ಹಾಗೆ ಎ ಬಿ ಪಾಸಿಟಿವ್ ಹೊಂದಿರುವಂಥ ವ್ಯಕ್ತಿ ಎಲ್ಲ ಬ್ಲಡ್ ಗ್ರೂಪ್ ಹೊಂದಿರುವಂಥ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಅಂದ್ರೆ 8 ವಿಧದ ಬ್ಲಡ್ ಗ್ರೂಪ್ ಏನಿರುತ್ತಲ್ಲ, ಆ 8 ವಿಧದ ಬ್ಲಡ್ ಗ್ರೂಪ್ ಹೊಂದಿರುವಂಥ ವ್ಯಕ್ತಿಯಿಂದನೂ ಆ ವ್ಯಕ್ತಿ ಪಡೆದುಕೊಳ್ಳಬಹುದು. ಐದನೇದಾಗಿ ಎ ನೆಗೆಟಿವ್ ಹೊಂದಿರುವಂಥ ವ್ಯಕ್ತಿ ಎ ಪಾಸಿಟಿವ್, ಎ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಹೊಂದಿರುವಂಥ ವ್ಯಕ್ತಿಗೆ ದಾನ ಮಾಡಬಹುದು. ಹಾಗೇನೆ ಎ ನೆಗೆಟಿವ್, ಓ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಆರನೇದಾಗಿ ಓ ನೆಗೆಟಿವ್ ಹೊಂದಿರುವಂಥ ವ್ಯಕ್ತಿ ಎಲ್ಲಾ ಬ್ಲಡ್ ಗ್ರೂಪ್ಗಳಿಗೂ ದಾನ ಮಾಡಬಹುದು. ಹಾಗೆ ಓ ನೆಗೆಟಿವ್ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಏಳನೇದಾಗಿ ಬಿ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿ ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿಗೆ ದಾನ ಮಾಡಬಹುದು. ಹಾಗೆ ಬಿ ನೆಗೆಟಿವ್, ಓ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಎಂಟನೇದಾಗಿ ಎ ಬಿ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿ ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿಗೆ ದಾನ ಮಾಡಬಹುದು. ಹಾಗೆ ಎ ಬಿ ನೆಗೆಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್ ಹೊಂದಿರುವಂತಹ ವ್ಯಕ್ತಿಯಿಂದ ಪಡೆದುಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಇನ್ಫಾರ್ಮೇಷನ್ ಲೈಕ್ ದಿಸ್, ಸಬ್ಸ್ಕ್ರೈಬ್ ಅವರ್ ಚಾನಲ್ and thank you. See you on next video. Bye friends.